1998 ಮತ್ತೆ 2005 ನಡುವೆ ದೊಡ್ಡ ವಿಷಯ ನಡೀತು. ಅದೇನಪ್ಪಾ ಅಂದ್ರೆ ಈ ಹೆಂಗಸರು ಒಬಿಸಿಟಿ ರೇಟ್ ನೋಡಿದ್ರೆ 23% ಇಂದ 38% ವರೆಗೂ ಜಾಸ್ತಿ ಆಗೋಯ್ತು. ಅದಂಗೆ 7 ವರ್ಷದಲ್ಲಿ 63% ಜಾಸ್ತಿ ಆಯ್ತು. ಶಾಕಿಂಗ್ ಏನಂದ್ರೆ ಹಳ್ಳಿಗಳಲ್ಲಿ ಒಬಿಸಿಟಿ ಬಂದು ಇನ್ನೂ ಬೇಗ ಗ್ರೋ ಆಗ್ತಾ ಬಂತು. ಅದ್ಯಾಕಪ್ಪ ಅಂದ್ರೆ ಹೈವೇಸ್ ನೆಲ್ಲ ತುಂಬಾ ಎಕ್ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ KFC ಮೆಕ್ಡೊನಾಲ್ಡ್ಸ್ ಎಲ್ಲ ತುಂಬಾ ಫ್ರಾಂಚೈಸೀಸ್ ಓಪನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಮತ್ತೆ ಒಂದು ಚಿಕ್ಕ ಮೆಕ್ಡೊನಾಲ್ಡ್ಸ್ ಬರ್ಗರ್ ನೋಡಿದ್ರೆ 500 ಇಂದ 600 ಕ್ಯಾಲರೀಸ್ ಇರುತ್ತೆ ಅದರಲ್ಲಿ. ಅಂದ್ರೆ ನಾವು ಒಂದೊತ್ತು ಊಟ ಮಾಡೋದು ಒಂದು ಚಿಕ್ಕ ಬರ್ಗರ್ ಅಲ್ಲೇ ಬಂದ್ಬಿಡುತ್ತೆ. ಮತ್ತೆ ಒಂದೇ ಒಂದು ಚಿಕ್ಕ ಕೋಕ್ ಅಲ್ಲಿ 140 ಕ್ಯಾಲರೀಸ್ ಇರ್ತಾ ಇತ್ತು. ಯಾಕಂದ್ರೆ ಸಕ್ಕರೆ ನೀರಲ್ವಾ, ನಾವು ತಿನ್ನೋ ಟ್ರೆಡಿಷನಲ್ ಸ್ವೀಟ್ ಅಲ್ಲಿ ಇರೋ ಸಕ್ಕರೆಗಿಂತ ಈ ಕೋಕ್ ಅಲ್ಲಿ ಜಾಸ್ತಿ ಸಕ್ಕರೆ ಇರ್ತಾ ಇತ್ತು. ಮತ್ತೆ ಈ ಡಾಮಿನೋಸ್ ಪಿಜ್ಜಾ ತಗೊಂಡ್ರೆ 6 ಸ್ಲೈಸ್ ಬರ್ತಿತ್ತು ಒಂದು ಪಿಜ್ಜಾ ಅಲ್ಲಿ. ಒಂದು ರೌಂಡ್ ಪಿಜ್ಜಾ ಅಲ್ಲಿ 6 ಸ್ಲೈಸ್ ಬರ್ತಿತ್ತು. ಒಂದು ಸ್ಲೈಡ್ಸ್ ನಾವು ತಿನ್ನಂಗಿದ್ರೆ ಅದರಲ್ಲಿ 250 ಕ್ಯಾಲರೀಸ್ ಇರ್ತಾ ಇತ್ತು. ಒಂದು ಹೋಲ್ ಪಿಜ್ಜಾ ನೋಡಿದ್ರೆ 1500 ಕ್ಯಾಲರೀಸ್. ಸೊ ಇದನ್ನೆಲ್ಲ ನೋಡಿ ನಮ್ ಹೆಲ್ತ್ ತುಂಬಾ ಅಪಾಯ ಆಗುತ್ತೆ ಆ ಥರ ಎಲ್ಲ ನಮ್ಗೆ ಏನು ಅನಿಸ್ಲೇ ಇಲ್ಲ. ಸೊ ಅವ್ರ ಮಾರ್ಕೆಟಿಂಗ್ ಎಷ್ಟು ಸ್ಟ್ರಾಂಗ್ ಇತ್ತಂದ್ರೆ ನಾವು ಈ ತಿನ್ನೋ ಊಟ ಎಲ್ಲ ತುಂಬಾ ನಾರ್ಮಲ್ ಆಗಿ ಎಲ್ಲರೂ ತಿಂದಂಗೆ ನಾವು ಒಂದು ಊಟ ತಿಂತಾ ಇದೀವಿ. ಮತ್ತೆ ಅವ್ರ ವೆಸ್ಟರ್ನ್ ಕಲ್ಚರ್ ಮತ್ತೆ ಅವ್ರು ಗ್ರೋ ಆಗ್ತಾ ಇದ್ದಂಗೆ ನಾವು ಗ್ರೋ ಆಗ್ತಾ ಇದೀವಿ. ಆ ತರ ಒಂದು ಮೈಂಡ್ ಸೆಟ್ ತಗೊಂಡ್ಬಂದ್ಬಿಟ್ಟು ಆ ತರ ಒಂದು ಮಾರ್ಕೆಟಿಂಗ್ ಮಾಡಿ ನಮ್ಮನ್ನ ಯಾಮಾರಿಸ್ಬಿಟ್ರು. 2005 ಆದ್ಮೇಲೆ ಈ ಫಾಸ್ಟ್ ಫುಡ್ ಸೇಲ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು, ಇನ್ನೂ ಗ್ರೋ ಆಗ್ತಾ ಇತ್ತು. ಅಂದ್ರೆ ಸ್ಕೈ ರಾಕೆಟ್ ಆಯಿತು. 2019 ಅಲ್ಲಿ ನೋಡಿದ್ರೆ $38 ಬಿಲಿಯನ್ ಬಂದು ಸಂಪಾದಿಸಿದ್ರು ಈ ಫಾಸ್ಟ್ ಫುಡ್ ಸೇಲ್ಸ್ ಅಲ್ಲಿ. ಅದೇ 2006 ಅಲ್ಲಿ ನೋಡಿದ್ರೆ ಜಸ್ಟ್ $1 ಬಿಲಿಯನ್ ಆಗಿತ್ತು. ನಮ್ಮ ಜನರಿಗೆಲ್ಲ ಏನ್ ತಿಂತಾ ಇದಾರೆ ಅಂತಾನೆ ಗೊತ್ತಿಲ್ದಿರ ಸುಮ್ಮನೆ ಟೇಸ್ಟ್ ಆಗಿತ್ತು. ನಾವು ಪ್ರೋಗ್ರೆಸ್ ಮಾಡ್ತಾ ಇದೀವಿ, ಕಂಟ್ರಿ ಬೆಳೀತಾ ಇದೆ, ನಾವು ಎಲ್ಲ ಜೊತೆಲಿ ಬೆಳೀತಾ ಇದೀವಿ ಅದು ಇದು ಅನ್ಕೊಂಡು ಮಾಡ್ಬಿಟ್ಟು ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಕೊಬ್ಬನ್ ಬೆಳೆಸ್ಕೊಂಡಿದ್ವಿ ನಾವು.